ಪೊಂಗಲ್ ವಿಡಿಯೋ ಆನ್ ಆಗಿದೆಯಾ? ಪೊಂಗಲ್ ಕೊಟ್ಟವ್ರೆ. ಎಂಜಾಯ್ 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 ದ ಪೊಂಗಲ್. ಹರೇ ಕೃಷ್ಣ ಹರೇ ಕೃಷ್ಣ. ಹೆಂಗ ಅನ್ನಿಸ್ತು ಮರೆ, ಹೇಳು, ರಿವ್ಯೂ ಹೇಳು. ಇಲ್ಲಿಗೆ ಬಂದಿದೆ, ಹೆಂಗ ಅನ್ನಿಸ್ತು? ಚೆನ್ನಾಗಿದೆ. ಟೆಂಪಲ್ ಮಾತ್ರ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಈ ಟೆಂಪಲ್ ಗೊತ್ತಿದ್ರೆ ಹೌ ಮಚ್ ಟೈಮ್ ಐ ವಿಲ್ ಕಮ್, ಐ ಡೋಂಟ್ ನೋ. ಬಟ್ ಇವತ್ತು ಬಂದಿದೆ, ಹೆಂಗ ಅನ್ನಿಸ್ತು? ಖುಷಿ ಆಯ್ತಾ? ನೀನ್ ಭಗವದ್ಗೀತಾ ಬೈ ಮಾಡಿದ್ಯಾ, ಓದ್ಲೇಬೇಕು. ಓದ್ದೇ ಹೋದ್ರೆ ಇವನು ಇಲ್ಲಿ ವಿಡಿಯೋ ವರ್ಸಸ್ ವಿಡಿಯೋ, ಮಗು ಕಾಪಿ ಮಾಡಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಕಾಪಿ ಮಾಡ್ತಾ ಇದೆ. ಬಟ್ ಪಬ್ಲಿಕ್ ಫಿಯರ್ ಇದೆ ಅನ್ಸುತ್ತೆ ಅವನಿಗೆ. ನನಗೆ ಪಬ್ಲಿಕ್ ಫಿಯರ್ ಇಲ್ಲ ಆ್ಯಸ್ ಇವನು. ಬಟ್ ಗುಡ್, ಎಂಜಾಯ್ ಮಾಡಿ. ಹೆಂಗೆ ಎಂತ ಎಷ್ಟು ಗಂಟೆಗೆ ಈಗ ನಾವು ಇಲ್ಲಿ ರೀಚ್ ಆದ್ವಿ? ಭಗವದ್ಗೀತಾ ನಿಂಗೆ ಇಟ್ಕೊಂಡು ಹೇಳಿದ್ರಲ್ವಾ, ಅವಾಗ ಏನು ಅನ್ನಿಸ್ತು? ನನ್ಗೆ ಒಂಥರ ಅವರೆಲ್ಲ 3 ಕೈನೂ ಇಟ್ಟು ಹೇಳ್ಸಿದ್ರಲ್ವಾ, ಅವಾಗ ಏನು ಅನ್ನಿಸ್ತು? ನನಗನ್ನಿಸ್ತು ಅಲ್ಲಿ ಡೈರೆಕ್ಟ್ ಭಗವತ್ ಹೇಳ್ತಾ ಇದ್ರೆ ಭಗವದ್ಗೀತೆಯಲ್ಲಿ ನಾನು ಇಂಟ್ರೆಲ್ ಆಗಿದ್ದೆ. ಆ ಫೀಲ್ ಬಂದ್ಬಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆ ಫೀಲಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಇದು ಎಲ್ಲ ಓದ್ಬೇಕನ್ಸ. ಅಕಸ್ಮಾತ್ ನಿನ್ಗೇನಾದ್ರು ಇದೆಲ್ಲ ವೇಸ್ಟು, ಅಯ್ಯೋ ಇದೆಲ್ಲ ಏನು ಇವರು ಸೇಲ್ ಮಾಡ್ತಾರೆ, ಆ ಥರ ಏನಾದ್ರು ಅನ್ನಿಸ್ತಾ? ವೇಸ್ಟ್ ಅನ್ನೋಂತೂ ನನಗೆ ಮನಸ್ಸಲ್ಲೇ ಬರಲೇ ಇಲ್ಲ. ಅದು ಏನಂತ ತಿಳ್ಕೊ, ಒಂದ್ಸತಿ ಹೋದ್ಮೇಲೆ ಅದೇ ಸ್ಕ್ರೀನಲ್ಲಿ ಹೋಗ್ಬಿಟ್ಟೆ ನಾನು. ಯಾವುದಕ್ಕೆ ಕೆಟ್ಟ ಯೋಚನೆ ಬರಲಿಲ್ಲ ನನಗೆ. ಅದೊಂದು ಸರಿ, ಅಷ್ಟೇನಾ? तुम बोल बाबू, अच्छा लगा? इधर आओ घूमने के लिए। हम लोग भी फर्स्ट टाइम आया है, बहुत अच्छा लगा इधर घूम के। ಆ್ಯಕ್ಚುಲಿ ಇವನು ಅಸ್ಸಾಂ ಕಡೆಯವನು, ಬಟ್ ಇವತ್ತು ಬಂದಿರೋದು ಬಿಹಾರ್ ಕಡೆಯವನು. ಬಿಹಾರಿಂದ ಬಂದು ವಿಸಿಟ್ ಮಾಡಿದ್ದಾನೆ ಅನ್ನೋದು ಆ್ಯಕ್ಚುಲ್ ಆಗಿ ಲಕ್ಕಿ. ಬಟ್ अच्छा लगा? बहुत अच्छा लगा हम लोगों को घूम के, इधर बहुत मजा आया। इधर प्रसाद खा रहे हैं। ಪ್ರಸಾದ ತಿಂತಾ ಇದೀವಿ. 200 ರೂಪಾಯಿ ಟ್ಯಾಕ್ಸ್ ಹಾಕಿದೀವಿ. ಟ್ಯಾಕ್ಸ್ ಅಲ್ಲ, ಪ್ರಸಾದ ಆ್ಯಕ್ಚುಲಿ ಆನ್ ಬೈ ಮಾಡಿರೋದು. ಬಟ್ ಖುಷಿ ಆಗುತ್ತೆ. ದೇವ್ರ ಮುಂದೆ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಲೆಕ್ಕಕ್ಕಿಲ್ಲ. ಹೌದು, ಅದಕ್ಕೆ ನಾವು ಪ್ರಸಾದ ತಿನ್ಕೊಂಡು ಆಚೆ ಸಿಗ್ತೀನಿ. ಯಾರ್ದಿದು ಮೂಳೆ ಮಡಗವ್ರೆ, ಯಾರು ಗೊತ್ತಿಲ್ಲ. ಸ್ಕೆಲೆಟನ್ ಹೌದೌದು ಇದಿದೆ ಮೇಡಮ್ ನಮ್ಮನೆ. ಇಲ್ಲ ಇಲ್ಲ ಅದೆಲ್ಲ ಇಲ್ಲ. ಭಗವದ್ಗೀತೆಯನ್ನ ಪವಿತ್ರ ಗಂಗಾ ಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂಥವನು ಐಹಿಕ ಜೀವನದ ಪಡೆಯಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಆದರೆ ಅವನಿಗೆ ಹಿಂದಿನ ಜನ್ಮದ ಪಾಪ ಎಲ್ಲ ಕಳೆದುಕೊಂಡು ಭಗವದ್ಗೀತೆ ಬರುತ್ತದೆ. ಗಂಗಾ ಜಲವನ್ನು ಕುಡಿದವನಿಗೆ ಮುಕ್ತಿಯೇ ದೊರಕುತ್ತದೆ ಎಂದರೆ ಭಗವದ್ಗೀತೆ ಅಮೃತವನ್ನು ಕುಡಿದವನ ವಿಷಯ ಹೇಳೋದೇನಿದೆ ಅಂತ ಒಂದು ಅಮೃತಕ್ಕೆ ಸಮಾನ ಅಂತ ಓದಿದ್ರೆ ನಮಗೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಕಳೆಯುತ್ತೆ ಅಂತ ಅಂತಾರೆ. ಇದು ಸ್ಪಿರಿಚುವಲ್ ಆಯಿತು. ಪ್ರಾಕ್ಟಿಕಲಿ ಏನು ಯೂಸ್ ಅಂತ ಹೇಳ್ತೀನಿ ಕೇಳಿ. ನಾನು ಗಮನ ಇಟ್ಕೇಳಿ, ಕ್ವಶನ್ ಕೇಳ್ತೀನಿ. ಈಗಿನ ಜನರೇಷನ್ ಅವರು ತುಂಬ ಇಂಟೆಲಿಜೆಂಟ್ ಇರ್ತಾರೆ. 100 ತೆಗೆಯೋದು ಅನ್ಕೊಳ್ಳಿ, ಲಕ್ಷಗಟ್ಟಲೆನೂ ದುಡಿತಾರೆ. ಆದರೆ ಚಿಕ್ಕ ವಿಷಯ ಅಪ್ಪ ಅಮ್ಮ ಏನೋ ಅಂತ ಅಥವಾ ಲವ್ ಫೇಲ್ಯೂರ್ ಆಯಿತು ಅಂತ ಅಥವಾ ಫ್ರೆಂಡ್ಸ್ ಜೊತೆ ಜಗಳ ಆಯಿತು ಅಂತ ಲೈಫನ್ನೇ ಕಳ್ಕೊತಾರೆ. ಸೂಸೈಡ್ ಆಗಿರ್ಬೋದು, ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು, ಅಥವಾ ರಾಂಗ್ ಪಾತ್ ತೆಗೆಯೋದು. ಯಾತಕ್ಕೆ? ವಾಟ್ಸ್ ದ ರೀಸನ್? ಅದೇ ಈ ಜನ್ರೇಷನ್ ಒಂದು ಮತ್ತು ಹ್ಯಾಬಿಟ್ಸ್ ಜನರೇಷನ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಏನು ಫಿಸಿಕಲ್ ಆಗಿ ನಾವು ಅದ್ರ ಬಗ್ಗೆ ಡೀಪ್ ಆಗಿ ಏನು ತಿಳ್ಕೊಳ್ದೇ ಇರೋದು ಒಂದು ಕಾರಣ ಆಗುತ್ತೆ ಅಷ್ಟೇ. ಪ್ರಾಕ್ಟಿಕಲಿ ಅಂದರೆ ಅರ್ಥ ಆಗಲಿಲ್ಲ. ಪ್ರಾಕ್ಟಿಕಲಿ ಲಾಜಿಕಲ್ ಸೈಂಟಿಫಿಕ್ ಆಗಿ ಹೇಳಿ, ಯಾವುದು ವಾಟ್ಸ್ ದ ರೀಸನ್ why they are committing like that for silly reasons. Why do they ಅವ್ರಿಗೇನು ಅದರಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ಬಟ್ ಟ್ರಾಜಿಡಿ ಅನ್ನೋದೊಂದು ಎಲ್ಲದರಲ್ಲೂ ಮಾಡ್ತಾರೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಕಂಟ್ರೋಲ್ ದ ಮೈಂಡ್. ಮನಸ್ಸನ್ನು ನೀವು ಕಂಟ್ರೋಲ್ ಮಾಡೋದು ಗೊತ್ತಿರೋದಿಲ್ಲ. ಆಮೇಲೆ ಹೌ ಟು ಚಾನಲೈಸ್ ದ ಇಂಟೆಲೆಕ್ಟ್. ಬುದ್ಧಿನ ಹೆಂಗೆ ಹರಿಹಾಯಿಸ್ಬೇಕು, ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿರೋಣ. ಎಲ್ಲದಕ್ಕಿಂತ ಮುಖ್ಯ ರೈಟ್ ಟೈಮ್ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಗೊತ್ತಿರೋದಿಲ್ಲ. ಸಕ್ಸಸ್ಫುಲ್ ಸೂತ್ರನೇ ರೈಟ್ ಟೈಮ್ ರೈಟ್ ಡಿಸಿಷನ್ ಅಂತ ತಗೊಳ್ಳೋದು. ಭಗವದ್ಗೀತೆ
ಭಗವದ್ಗೀತೆ ಒಂದು ಅಧ್ಯಯನ ಮಾಡೋದ್ರಿಂದಲೇ ನಮಗೆ ಮೈಂಡ್ ಕಂಟ್ರೋಲ್ ಬರುತ್ತೆ. ಮೈಂಡ್ ಕಂಟ್ರೋಲ್, ನಮ್ಮ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ವರ್ಲ್ಡ್ನೇ ಕಂಟ್ರೋಲ್ ಮಾಡ್ಬೋದಂತೆ, ಸಮಾಜದ ಕಂಟ್ರೋಲ್ ಮಾಡ್ಬೋದಂತೆ. ಬುದ್ಧಿನ ಹೆಂಗ್ ಬೆಳೆಸ್ಕೊಳ್ಳೋದು, ಉಪಯೋಗಿಸ್ಬೇಕು, ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಎಲ್ಲ ಇದು ತೋರಿಸ್ಕೊಡುತ್ತೆ. ಆಮೇಲೆ ರೈಟ್ ಟೈಮ್ ರೈಟ್ ಡಿಸಿಷನ್ ಇದರಿಂದ ಗೊತ್ತಾಗುತ್ತೆ. ಇವಾಗ ಮೆಟ್ರೋದಲ್ಲಿ ಬಂದಿದೀವಿ, ಇವಾಗ ಹೋಗ್ಬೇಕು. ಮೆಟ್ರೋ ಇಂದ ಎಲ್ಲಿಗೆ ಹೋಗ್ತಾ ಇದೀವಿ? ರೂಮ್ಗೆ ಹೋಗ್ತೀವಿ. Помни меня, лица на мира. Я помню только пин-код, замастикар. Покупка петра, это я иду. ಹೋಟೆಲ್ ರೂಮ್, ವೆಗಾ ಸಿಟಿ ಮಾಲ್.